ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೈ ಚಾನಲ್ ಫಸ್ಟ್ ಟೈಮ್ ಯಾರಾದರೂ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಏನಪ್ಪಾ ಅಂದರೆ SSP ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗಿದೆ. ನೀವು ಹೆಂಗೆ ಅಪ್ಲೈ ಮಾಡೋದು, ಹೌ ಟು ಅಪ್ಲೈ ಇನ್ SSP ಸ್ಕಾಲರ್ಶಿಪ್, ಡಾಕ್ಯುಮೆಂಟ್ಸ್ ಏನೇನು ಬೇಕು ಎಲ್ಲ ಅದ್ರ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ. ನಂತರ ನೀವು ಎಲ್ಲೂ ಆನ್ಲೈನ್ ಸೆಂಟರ್ಗೆ ಹೋಗೋ ಅವಶ್ಯಕತೆ ಇರುವುದಿಲ್ಲ. ನಿಮ್ಮ ಕಡೆ ಒಂದು ಮೊಬೈಲ್ ಇದ್ದರೆ ಸಾಕು, ಮೊಬೈಲಲ್ಲೇ ಹೆಂಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ ನಿಮಗೆ. ಗೈಸ್, SSP ಸ್ಕಾಲರ್ಶಿಪ್ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂದ್ರೆ ಎಲ್ಲರೂ ಅಪ್ಲೈ ಮಾಡ್ಬೋದಾಗಿರ್ತೈತಿ. ಇಂಜಿನಿಯರಿಂಗ್, ಮೆಡಿಕಲ್, ಇದು ಗೋರ್ಮೆಂಟ್ ಸ್ಕಾಲರ್ಶಿಪ್ ಆಗಿರ್ತೈತಿ. ಅದರಿಂದ ಇಂಜಿನಿಯರಿಂಗ್, ನಾರ್ಮಲ್ ಡಿಗ್ರಿ, BCA, BSc ಎಲ್ಲ ಕೋರ್ಸ್ಗಳು SSP ಸ್ಕಾಲರ್ಶಿಪ್ಪನ್ನು ಹಾಕ್ಬೋದಾಗಿರ್ತದೆ. ಹೌ ಟು ಅಪ್ಲೈ ಇನ್ SSP ಸ್ಕಾಲರ್ಶಿಪ್, ಹೆಂಗೆ ಅಪ್ಲೈ ಮಾಡೋದಂತ ಹೇಳ್ಕೊಡ್ತಾನೆ ಬರ್ರಿ. ನಿಮ್ಮ ಮೊಬೈಲ್ನಲ್ಲಿ ಯಾವುದಾದ್ರೂ ಒಂದು ಬ್ರೌಸರ್, ಕ್ರೋಮ್ ಆರ್ ಗೂಗಲ್ ಅನ್ನು ಓಪನ್ ಮಾಡ್ಕೊಳ್ಳಿ. ನಂತರ ಅಲ್ಲಿ ನೀವು ಟೈಪ್ ಮಾಡಿ SSP ಅಂತ ಟೈಪ್ ಮಾಡಿದರೆ ನಿಮಗೆ ನಂತರ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಆ ನಂತರ ನೀವು ಇಲ್ಲಿ ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳಿದೆ. ನೀವೇನಾದರೂ ಈಗ ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಇದ್ರೆ ಇಲ್ಲಿ ನಿಮ್ಮ ಐಡಿಯನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ನೀವೇನಾದರೂ ಹಿಂದಿನ ವರ್ಷ ಅಪ್ಲೈ ಮಾಡಿದರೆ ನೀವು ಇಲ್ಲಿ 2025-26ನ ಸಾಲಿನ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ. ನೀವು ಏನಾದರೂ ಹಿಂದಿನ ವರ್ಷ ಅರ್ಜಿ ಸಲ್ಲಿಸಿದರೆ ನಿಮಗೆ ಹಣ ಬಂದಿದ್ದರೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೊಂದು ಪೇಜ್ ಓಪನ್ ಆಗುತ್ತೆ. ನಂತರ ನೀವು ಇಲ್ಲಿ ಲಾಗಿನ್ ಆಗಬೇಕು. ಲಾಗಿನ್ ಆಗಕ್ಕೆ ಏನೇನು ಬೇಕಪ್ಪ ಅಂದ್ರೆ ವಿದ್ಯಾರ್ಥಿ ಲಾಗಿನ್ ಆಗಕ್ಕೆ ಏನೇನು ಬೇಕಪ್ಪ ಅಂದ್ರೆ ವಿದ್ಯಾರ್ಥಿ ID ಬೇಕು, ಮತ್ತು ಪಾಸ್ವರ್ಡ್ ಬೇಕು. ನಂತರ ಎಂಟರ್ ದ ಕ್ಯಾಪ್ಚಾನ ಎಂಟರ್ ಮಾಡಿದರೆ ನಿಮಗೆ ಲಾಗಿನ್ ಆಗುತ್ತೆ. ಲಾಗಿನ್ ಆಗಕ್ಕೆ ನಿಮ್ಗೆ SSP ID ಇಲ್ಲ ಅಂದರೆ ಏನು ಮಾಡ್ಬೇಕಂದ್ರೆ ನೀವು SSP ID ಅನ್ನು ತಿಳಿಯಿರಿ ಅಂದಲ್ಲಿ ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಏನಪ್ಪಾ ಅಂದ್ರೆ ಅಲ್ಲಿ ನಿಮ್ಮ ಎಂಟರ್ ಯುವರ್ ಸ್ಟೂಡೆಂಟ್ ಆಧಾರ್ ನಂಬರ್ ಹಾಕ್ಬೇಕು. ನೀವು ಆಧಾರ್ ನಂಬರ್ ಹಾಕಿದ ನಿಮಗೆ ಅಲ್ಲಿ ಓಪನ್ ಆಗುತ್ತೆ. ನಿಮಗೆ ಸ್ಟೂಡೆಂಟ್ ID SSP ID ಅನ್ನು ತೋರಿಸುತ್ತದೆ. ನಂತರ ನೀವು ಆ ID ಅನ್ನು ಎಲ್ಲಿಯಾದರೂ ಒಂದು ಸೈಡ್ ಬರೆದಿಟ್ಟುಕೊಂಡು, ನಂತರ ಗೈಸ್ ನಿಮಗೆ ಏನಾದರೂ ಪಾಸ್ವರ್ಡ್ ಗೊತ್ತಿಲ್ಲ, ಪಾಸ್ವರ್ಡ್ ಏನಾದರೂ ಮರ್ತಿದ್ರೆ ಅಂದರೆ ಇಲ್ಲಿ ಪಾಸ್ವರ್ಡ್ ಮರೆತಿವಿರಾ ಐತಿಲು ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನಿಮಗೆ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು ಪೇಜ್ ಓಪನ್ ಆಗುತ್ತೆ. ಸ್ಟೂಡೆಂಟ್ ID ಈಗ ನೀವು SSP ID ಅನ್ನು ಆಧಾರ್ ಕಾರ್ಡ್ ಎಂಟರ್ ಮಾಡಿ ತೊಗೊಂಡಿರ್ತಿಲ್ಲ, ಆ ID ಅನ್ನು ಇಲ್ಲಿ ಹಾಕಬೇಕು. ನಂತರ ನೀವು ನ್ಯೂ ಪಾಸ್ವರ್ಡ್, ನೀವು ಏನು ಇಡ್ತಿರಲ್ಲ ಪಾಸ್ವರ್ಡ್ ಹಾಕಬೇಕು, ಕನ್ಫರ್ಮೇಷನ್ ಪಾಸ್ವರ್ಡ್ ಹಾಕಬೇಕು. ನಂತರ ಗೆಟ್ OTP ಎಲ್ಲಿ ಬರ್ತೈತಪ್ಪ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಇರ್ತದಲ್ಲ, ನಂಬರ್ ಇದ್ದ ಲಿಂಕಿಗೆ ಅಲ್ಲಿ ಒಂದು OTP ಬರ್ತದೆ. ಆ OTP ಎಂಟರ್ ಮಾಡಿದರೆ ನಿಮಗೆ ಪಾಸ್ವರ್ಡ್ ಕ್ರಿಯೇಟ್ ಆಗುತ್ತೆ. ಪಾಸ್ವರ್ಡ್ ಸಿಕ್ಕಿದ ನಂತರ ನೀವು ಇಲ್ಲಿ ವಿದ್ಯಾರ್ಥಿ ಲಾಗಿನ್ ID ಹಾಕಬೇಕು, ಪಾಸ್ವರ್ಡ್ ಹಾಕಬೇಕು. ನಂತರ ಇಲ್ಲಿ ಕ್ಯಾಪ್ಚಾನ ಎಂಟರ್ ಮಾಡಬೇಕು. ನಾ ಈಗ ಕ್ಯಾಪ್ಚಾ ಎಂಟರ್ ಮಾಡ್ತೀನಿ ನೋಡಿ. ಇದು ಹೆಂಗಿದೆ ಹಂಗೆ ಎಂಟರ್ ಮಾಡಬೇಕು. ನಂತರ ನೀವು ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಈ ಟೈಪ್ ಬರುತ್ತೆ. ನೀವು ಅವಾಗ ಫಸ್ಟ್ ಏನು ಮಾಡಬೇಕಪ್ಪ ಅಂದ್ರೆ ಅಪ್ಲೈ ಟು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್, ನೀವು ಅಪ್ಲೈ ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4, ಸ್ಟೆಪ್ 5 ನೀವು 5 ಹಂತಗಳಲ್ಲಿ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗಿರ್ತದೆ. ಫಸ್ಟ್ ಹಂತದಲ್ಲಿ ಏನಪ್ಪಾ ಅಂದ್ರೆ ವ್ಯಾಸಂಗ, ನೀವು ಏನು ಮಾಡತ್ತೀರಿ, ಸ್ಟಡಿ ಏನು ಮಾಡತ್ತೀರಿ. ನಂತರ ಜಾತಿ, ವೈಯಕ್ತಿಕ ವಿವರಗಳನ್ನು ಅಪ್ಲೈ ಮಾಡೋದಾಗಿರ್ತದೆ. ನಂತರ ಸೆಕೆಂಡ್ ಸ್ಟೆಪ್ ವಿದ್ಯಾರ್ಥಿಯ ಕಾಲೇಜ್ ವಿವರಗಳು, ನೀವು ಎಲ್ಲಿ ಕಾಲೇಜ್ ಏನು ಸ್ಟಡಿ ಮಾಡತ್ತೀರಿ, ಎಲ್ಲಿ ಯಾವ ಕಾಲೇಜ ಅನ್ನೋ ಅಲ್ಲಿ ಕಾಲೇಜಿಗೆ ಹೋಗಿ ಭೇಟಿ ನೀಡಿ ನೀವು ರಿಜಿಸ್ಟರ್ ನಂಬರನ್ನು ಕೇಳ್ತದೆ. ಇದು ರಿಜಿಸ್ಟರ್ ನಂಬರಲ್ಲಿ ಹಾಕಬೇಕು. ಹಾಕಿದರೆ ಅಷ್ಟೇ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ನಂತರ ಸ್ಟೆಪ್ 3 ಹಂತದಲ್ಲಿ ಇಲ್ಲಿ ದೃಢೀಕರಣ ವಿವರಗಳನ್ನು ಅಪ್ಲೈ ಮಾಡಬೇಕು. ಸ್ಟೆಪ್ ನಂಬರ್ 4 ಹಾಸ್ಟೆಲ್, ನೀವೇನಾದರೂ ಹಾಸ್ಟೆಲ್ ಮಾಡಿದರೆ ಹಾಸ್ಟೆಲ್ ವಿವರಗಳನ್ನು ಅಪ್ಲೈ ಮಾಡಬೇಕು. ನಂತರ ಸ್ಟೆಪ್ 5 ಇಲ್ಲಿ ಅಂತಿಮ ಸಲ್ಲಿಕೆ, ನಿಮಗೇನಾದರೂ ಮ್ಯಾಲೆ ಏನು ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ ನಂತರ ನಿಮಗೆ ಎಲ್ಲ ಕರೆಕ್ಟ್ ಇದೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ ನಂತರ ಅಂದಮೇಲೆ ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಓಕೆ ಆಗುತ್ತೆ. ಥ್ಯಾಂಕ್ ಯು ಫಾರ್ ಆಲ್.